ಬಾಲಕಿಯನ್ನ ಅಕ್ರಮವಾಗಿ ದತ್ತು ಪಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ಶ್ರೀನಿವಾಸ ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಈಗ ಸದ್ಯಕ್ಕೆ ಏನು ಬ್ಯಾಟರಳ್ಳಿ ಪೊಲೀಸರು ಸ್ಥಳ ಮೋಜರಿಗಾಗಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕಾಚಾಪುರ ಏನಿದೆ ಬಾಲಕಿಯ ಸ್ವಗ್ರಾಮ ಇಲ್ಲಿಗೆ ಕರೆತರ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳ ತಂಡ ಈ ಒಂದು ಕಾಚಾಪುರ ಗ್ರಾಮಕ್ಕೆ ಬರಲಿದ್ದಾರೆ. ಸದ್ಯಕ್ಕೆ ನಾನು ಇರುವಂಥದ್ದು ಕಾಚಾಪುರ ಗ್ರಾಮದ ಬಾಲಕಿಯ ಏನೋ ಮನೆ ಇದೆಯಲ್ಲ, ಮನೆ ಹತ್ರನೇ ನಾನಿದ್ದೀನಿ. ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಒಂದು ಕಂಪ್ಲೀಟ್ ಆಗಿ ಈ ಏನು ಮನೆ ಇದೆಯಲ್ಲ, ಈ ಮನೆಯ ಇಲ್ಲೇ ಒಂದು ಬಾಲಕಿ ಅವರ ಮನೆ ಇದೇನೆ. ಆಕ್ಚುಲಿ ಇಷ್ಟು 16 ವರ್ಷಗಳಿಂದನೂ ಇವರು ಪೋಷಕರು ಬೆಂಗಳೂರಿನಲ್ಲೇನೆ ದುಡಿತಾ ಇರ್ತಾರೆ, ಗುಳೆ ಹೋಗಿರ್ತಾರೆ. ಕೂಲಿ ಕೆಲಸಕ್ಕಾಗಿ ಅಲ್ಲಿ ಹೋದಂತಹ ಒಂದು ಸಂದರ್ಭದಲ್ಲಿ ಸೋನು ಶ್ರೀನಿವಾಸ ಗೌಡ ಅವರ ಒಂದು ಸಂಪರ್ಕ ಬಾಲಕಿಗೆ ಆಗ್ತದೆ, ಅವರ ಪೋಷಕರಿಗೆ ಆಗ್ತದೆ. ತದನಂತರದಲ್ಲಿ ಬಾಲಕಿ ತುಂಬಾ ಹಚ್ಕೊಳ್ತಾಳೆ ಸೋನು ಶ್ರೀನಿವಾಸ ಗೌಡನ. ಯಾಕೆಂತಂದ್ರೆ ಸೋನು ಶ್ರೀನಿವಾಸ ಗೌಡ ಈ ಒಂದು ಬಾಲಕಿಗೆ ಆ ರೀತಿಯಾಗಿ ಸಾಂತ್ವನವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿನೇ ಅಷ್ಟು ಒಂದು ಬಾಲಕಿ ಹಚ್ಕೊಳ್ತಾಳೆ. ಹಾಗಾಗಿನೇ ಈಗ ಸದ್ಯಕ್ಕೆ ಆದ್ರೆ ಸೋನು ಶ್ರೀನಿವಾಸ ಗೌಡ ಅವರು ಬಾಲಕಿಯನ್ನ ದತ್ತು ಪಡೆದಿದ್ದೇನೆ ಅನ್ನುವಂಥ ಒಂದು ಹೇಳಿಕೆ ಸದ್ಯಕ್ಕೆ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಈ ಬಗ್ಗೆ ಸೊ ಏನು ಬಾಲಕಿಯ ತಾತ ಇದ್ದಾರೆ, ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಜರ ನಿಮ್ಮ ಮೊಮ್ಮಗಳು ದತ್ತು ಕೊಟ್ಟಿರಿ ಅಂತಲ್ಲ, ಏನ್ ದತ್ತು ಕೊಟ್ಟಿ ಸರ್? ದತ್ತು ಕೊಟ್ರಲ್ಲ, ಅಲ್ಲಿ ಬೆಂಗಳೂರು ಪ್ರೇಮ್ ಮಾಡ್ದಲ್ಲಿದ್ದ ಪ್ರೀತಿಯಿಂದ ಕರ್ಕೊಂಡು ಹೋಗ್ರಿ. ದತ್ತು ಪತ್ಕ ಏನ್ ಕೊಡ್ಲಿ ಸರ್? ಪ್ರೀತಿಯಿಂದ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ಯಾರ. ನಮ್ಮ ಮಕ್ಕಳು ಮನೆ ಕಡೆ ಸೊಲಗಿರ್ ಬಂದ್ರು ಸರ್. ಮಕ್ಕಳು ಬಂದದಕ್ಕಾಗಿ ಆ ಹುಡುಗಿ ಅಕ್ಕಂತೈತ್ರಿ. ಅತ್ತಾಗ ಫೋನ್ ಮಾಡಿದ್ರಿ, ಆರು 4 ಕರ್ಕೊಂಡು ಹೋಗಿ ಬರಮ್ಮ ಅಂತ ಪ್ರೀತಿಯಿಂದ ಕಳ್ಸ್ರಿ. ನಾನು ಅದನ್ರಿ ನೋಡಮ್ಮ ರೊಕ್ಕ ದತ್ತಪ್ಪತ್ತಂದ್ರಲ್ರಿ, ನಾವು ನೀ ಪ್ರೇಮ್ ತಿಂದು ಹೋಗೋ ಪ್ರೀತಿಯಿಂದ ಕರ್ಕೊಂಡ್ ನೋಡ್ಕೊಂತಾರ ಆತ್ರಿ ಅಂಕಲ್ ಅಂತ ಕರ್ಕೊಂಡ್ ಹೋಗಿ ಸರ್. ದತ್ಕಲ್ ಸರ್. ಹೌದು. ಅವ್ರ ಪರಿಚಯ ಹೆಂಗಾಯ್ತು? ನಿಮ್ಮ ಮೊಮ್ಮಗಳಿಗೂ ಸೋನುಗ ಹೆಂಗ್ ಪರಿಚಯ ಆಯ್ತು? ನನ್ನ ಮಕ್ಕಳ್ರಿ ಬೆಂಗಳೂರಾಗ ಒಂದು 20 ವರ್ಷ ದುಡ್ದಾರ. ಅಲ್ಲಿ ಕಂಪನಿ ಐತ್ರಿ. ನಾನು ಕಂಪನಿ ಗುರ್ತಲ್ಲ ರೀ ಇವ್ರಿಗೆ. ಅದ್ ಮತ್ತೆ ಕಂಪನಿ ಗುರ್ತೈತ್ರಿ. ಆ ಕಂಪ್ನಿಗೆ ಆ ಹೆಣ್ಮಗಳು ಏನ್ ಮಾಡ್ತಾರ್ರಿ, ಬಿಸ್ಕೊಟ್ಟು ಹಣ್ಣು ನಾಯಿಗೆ ಹಾಕಿ ಬರಲ್ಲ ಕಂಪನಿ ಹತ್ರ. ಬೀದಿನಾಗ ಹುಡ್ರಿ ಹಾಕಕ್ ಬರ್ತಂತ ಈ ಹುಡ್ ಮತ್ತೆ ಮನೆಗೆ ಬಿಟ್ಟೋದ್ರಿ ಸರ್ ಶೆಡ್ನಾಗ. ಆ ಏನ್ ಹುಡ್ರು ನೋಡ್ಲಾರ್ದ ಹಣ್ಣು ಬಿಸ್ಕೊಟ್ಟು ದಿವಸ ಬಂದು ಕೊಟ್ಟು ಹೋದ್ಲತ್ರ ಅಲ್ಲಿಗೆ. ಅಲ್ಲಿ ಪ್ಯಾಕೆಟ್ಟು ಎಲ್ಲ ಬಟ್ಟು ಹುಡ್ರು ಹುಣ್ಸಾಗ ತಿಸಾಗ ಸರ್ ಕೊಟ್ಟೋದ್ಲು ಅಂತಾರೆ. ಹಂಗೆ ಬರ್ಬಾರ್ದು ಕೊಟ್ಕಂತ ಹುಡುಗಿ ನಮಗೆ ಸ್ವಲ್ಪ ಇಷ್ಟು ವರ್ಷ ಒಂದು 7-6 ವರ್ಷ ಹುಡುಗಿ ಐತ್ರಿ. ಅವ್ರಿಗೆ ಹಂಗೆ ಪ್ರೇಮ ಆಗಿಬಿಡದ್ರಿ. ಪ್ರೇಮ ಆದ್ಮೇಲೆ ಅವಾಗ ಮನೆ ಕರ್ಕೊಂಡು ಹೋದು ಪರಿ ಕರ್ಕೊಂಡು ಅಲ್ಲೇನು ಮಾಡಲ್ಲ ಸರ್ ಎಲ್ಲದೆಲ್ಲ ಮಾಡಿ ಮತ್ತೆ ಆತಿವ್ರು ಮನೆ ಕಳ್ಸೋದ್ಲಾಗೆ ಕರ್ಕೊಂಬಂದ್ರಿ. ಅಲ್ಲಿ ಪ್ರೀತಿ ಅಲ್ಲೇ ಬೆಂಗಳೂರು ಪ್ರೀತಿ ಆಗಿ ಇದಕ್ಕೆ ಅವ್ರ ಜೀವನದಲ್ಲಿ ರೀ. ಕರ್ಕೊಂಬಂದ ತಕ್ಷಣಕ್ಕೆ ಒಂದು ತಿಂಗಳಿದ್ರಿ ಇಲ್ಲೇ. ತಿಂಗಳದಾಗ ಈ ಹುಡುಗಿದ್ರ ಹಕ್ಕಿನಲ್ಲಿ ಹೋದ್ನ ಪ್ರೇಮ ಉಣ್ಸೋದು ಬಟ್ಟಿ ಬಜ್ಜಿ ಸಾಕೊಂಡು ಕೊಡ್ಸೋದು ಮಾಡ್ರಿ. ರೊಕ್ಕ ಮಾತ್ರ ಅಲ್ರಿ. ಅಂದ್ಗಳಿಗೆ ಇಲ್ಲಿಗೆ ಬಂದ್ಗಳನ್ನ ಸಿದ್ಧಗಳಿಗೆ ಮತ್ತೆ ಈ ಹುಡುಗಿನಾಗ ಹತ್ರ ಅವ್ರನ್ನ ಫೋನ್ ಮಾಡಿದ್ರಿ. ಅಂಕಲ್ಲ ಮತ್ತೆ ನಿಮ್ಮ ಹುಡುಗಿ ಒಂದು 15 ಒಂದು ವರ್ಷ ಒಂದು 5-6 ತಿಂಗಳಿರಲಿ ಕರ್ಕೊಂಬರ ಅಂತಂದ್ರೆ ಒಂದು ಸ್ವಲ್ಪ ಕರ್ಕೊಂಬರ ಅಂತೇನಂದ್ರೆ ಇವ್ರು ಬರ್ರಿ ಅಂತ ಹೇಳ್ತಿರ. ಮಕ್ಕಳು ಬರತ್ತಿರ್ರಿ, ಮೊಮ್ಮಕ್ಕಳು ನಮ್ಮನ್ನ ತೋರಿಸ್ರಿ ಬರ್ರಿ ಅಂತಂದ್ರೆ ಬಂದ್ಗಳಿಗೆ ಇಲ್ಲಿ ಬಂದ್ಗಳಿಗೆ ಎಲ್ಲಿ ಮಸ್ತ್ ಎಲ್ಲಿದ್ದಲ್ಲ ಎಲ್ಲೆಲ್ಲಿ ಹಿಡಿಯೋ ಬಿಡ್ರಿ. ರಾಘವನ ಹೋಗಿ ಕರ್ಕೊಂಡು ಹೋಗ್ರಿ. ನಮ್ಮನ್ನ ಕೇಳಿ ನಮ್ಮ ಅಣ್ಣ ತಮ್ಮರನ್ನ ಕೇಳಿ ನಮ್ಮ ಸೇರ್ ಸಂಬಂಧ ಕೇಳಿ ಎಲ್ಲ ಕೇಳಿ ವಿಡಿಯೋ ಮಾಡ್ಕೊಂಡು ಕೇಳಿಸಿ ಅಂಕಾಲ ನಿಮ್ಮ ಒಂದು 5-6 ತಿಂಗಳ ಅನ್ಕರ ಇರೋಳಕ್ಕೆ. ಆಮೇಲೆ ಮತ್ತೆ ಕರ್ಕೊಂಬರ್ತೀರಿ ನಿಮ್ಮ ಅಮ್ಮ ಆಯ್ತು ಕರ್ಕೊಂಬರ್ತೀರಿ. ಏನು ಸಮಸ್ಯೆ ನೋಡ್ರಿ ನಾವು ರೊಕ್ಕ ಕೊಟ್ಟಿಲ್ರಿ, ದತ್ತು ಕೊಟ್ಟಿಲ್ರಿ, ಬೀರಿ ಕೊಟ್ಟಿರಿ, ನಾವು ಕರ್ಕೊಂಬರ್ರ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.